कर्नाटका गुलबर्गा शहर को स्मार्ट सिटी बनाने का ख्वाब हुआ चकनाचूर। जिस तरह से आज गुलबर्गा शहर के सड़कें अपने बदहाली का रोना रो रही हैं, उससे शहर के अवाम को खामियाजा भरना पड़ रहा है। गुलबर्गा शहर के मशहूर मंदिर शरण बसवेश्वर को जाने वाली सड़क पर ओपन ड्रेनेज में कार के फंस जाने से कार ओनर को मुश्किल का सामना करना पड़ा। जिधर नज़र दौड़ाओ उधर सड़क पर खड्डे ही खड्डे नजर आएंगे, जिसमें बारिश का पानी भरा हुआ है, जिससे टू व्हीलर, ऑटोज और कार चलाने वालों को दुश्वारियों का सामना करना पड़ रहा है। कर्नाटका में गुलबर्गा सिटी बड़ी तेज़ी से तरक्की की तरफ बढ़ रहा है, मगर महानगर पालिके और रियासती हुकूमत के वज़राओं को सड़कों की बदहाली का अंदाज़ा होते हुए भी कुछ नहीं किया जा रहा है। सड़कों की बदहाली पर अवाम के हुकूमत और महानगर पालिके गुलबर्गा के अफसरान के खिलाफ अपने तासुरात पेश किए और जल्द से जल्द इसको ठीक करने का मुतालबा किया। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़।
ಸರ್, ಇದು ಕಲಬುರಗಿ ನಗರದ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಹೋಗ್ತಕ್ಕಂಥ ಹಾದಿ. ಇಲ್ಲಿ ನೋಡಿ ಸರ್ ಯಾವ ಪರಿಸ್ಥಿತಿ ಆಗಿದೆ ಗುಂಡಿ ಅಂತೇಳಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದಾಗ ಉತ್ತರ ಮತ್ತು ದಕ್ಷಿಣ ಇಬ್ಬರು ಶಾಸಕರಿದ್ದಾರೆ. ಆದರೆ ಇಂಥ ಇವತ್ತಿನ ದಿವಸ ಈ ಒಂದು ಪವಿತ್ರ ಶ್ರಾವಣ ಮಾಸ ಒಂದು ದಿನಗಳಿವು. ಇವು ನಮ್ಮ ಕಲಬುರಗಿ ಆರಾಧ್ಯ ದೇವ ಶರಣಬಸವೇಶ್ವರ ಟೆಂಪಲ್ ಬರಬೇಕಾದ್ರೆ ಬಹಳಷ್ಟು ಮಹಿಳೆಯರು ಇವತ್ತು ಕಾಲ ಚಪ್ಪಲಿನಲ್ಲಿ ಬರ್ತಾರೆ ಒಂದು ಭಕ್ತಿಯಿಂದ. ಇನ್ನು ಕೆಲವು ದಿನಗಳಿಂದ ಏನಪ್ಪ LNTದವರು ಮತ್ತು ಏನು PWD ಮತ್ತು ಕಾರ್ಪೊರೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಕಂಪ್ಲೀಟ್ ಆಗ್ಯಾದ ಆಲ್ರೆಡಿ. ಆದರೂ ಇಲ್ಲೇನಪ್ಪ ಅಂತ ಒಂದು ಶ್ರಾವಣ ಮಾಸದ ನಮ್ದು ಭಕ್ತಿಯ ಒಂದು ನಮ್ಮ ಬೀಡು ನಮ್ಮ ಶರಣಬಸವೇಶ್ವರ ಒಂದು ಭಕ್ತಿಯನ್ನು ಬರ್ತಕ್ಕಂಥ ಜನರ ಪರಿಸ್ಥಿತಿ ಯಾವ ನೋಡಿ ಸರ್. ಇದೇನು ಈ ಗಾರಿ ಬಿದ್ದಿಲ್ಲ, ಈ ಥರ ಎಷ್ಟೋ ಜನ ಇದಕ್ಕೆ ಸಾವಿರ ಕಾರಣ ಯಾರು, ಏನು ಯಾರೋ ಸತ್ಯ ಮಾಡ್ತಾರೆ ಇವರು. ಅಂಥ ಪರಿಸ್ಥಿತಿ ಇವತ್ತಿನ ದಿವಸ ನಮ್ಮ ಸರ್ಕಾರ ಇವತ್ತೇನಪ್ಪ ಅಂತ ಬಂದಿದೆ. ಇವತ್ತಿನ ದಿವಸ ಈ ಒಂದು ಬರ್ತಕ್ಕಂಥ ಏನು ಈ ರೋಡ್ ಇದೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ನಾಲ್ಕದಿಂದ ಈ ಒಂದು ಶರಣಬಸವೇಶ್ವರ ಟೆಂಪಲ್ವರೆಗೆ ಇದು ನಡುವೆ ಏನಪ್ಪ ಕಾಮಗಾರಿ ನಡೆದಿತ್ತು. ಅವಾಗಿನ ನಮ್ಮ ಹಬ್ಬ ಇದ್ದಿಲ್ಲ, ಅವಾಗ ನಡೀತು. ಇವು ಏನಪ್ಪ ಅಂದ್ರೆ ಶ್ರಾವಣ ಮಾಸ ಪವಿತ್ರ ದಿನ ನಮ್ದು. ಈ 30 ದಿನಗಳ ಕಾಲ ಮಹಿಳೆಯರು ಮತ್ತು ಅನೇಕ ಪುರುಷರಪ್ಪ ಅಂತ ಕಾಲಲ್ಲಿ ಚಪ್ಪಲಿ ದಿವಸ ಭಕ್ತಿಯಿಂದ ನಮ್ಮ ಶರಣಬಸವೇಶ್ವರ ನಸಿಕೆ 3 ಗಂಟೆಯಿಂದ ಬರ್ತಿರ್ತಾರೆ. ಆದ್ರೆ ಏನು ಚರಂಡಿ ನೀರಲ್ಲಿ ಹೋಗ್ಬೇಕು ಅವರು, ಯಾರಿಗೇನಪ್ಪ ಭಕ್ತಿ ಇರ್ತದೆ. ಭಕ್ತಿ ಏನಪ್ಪಾ ಅಂತಂದ್ರೆ ಚರಂಡಿ ನೀರು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತು ದಿವಸ ನಾವು ಉತ್ತರ ಶಾಸಕರಿಗೆ ಹೇಳ್ತೀನಿ, ಇವತ್ತು ದಕ್ಷಿಣ ಶಾಸಕರಿಗೆ ಹೇಳ್ತೀನಿ. ಎರಡು ಏನಪ್ಪ ಕಾಂಗ್ರೆಸ್ ಶಾಸಕರಿದ್ದಾರೆ ಈ ನಮ್ಮ ಕಲಬುರಗಿ ನಗರದಲ್ಲಿ. ಇವ್ರು ಏನ್ ಮಾಡ್ತಾ ಇದ್ದಾರೆ? ಇಂಥ ಒಂದು ಅಯೋಗ್ಯ ಸರ್ಕಾರ ಇಲ್ಲಿವರೆಗೆ ಆಗಿದ್ದಿಲ್ಲ. ಯಾಕಂತಂದ್ರೆ ಒಂದು ಯಾವ ಸಣ್ಣ ವರ್ಗ ಸದ್ಯಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ನೇರವಾಗಿ ಮಹಾನಗರ ಪಾಲಿಕೆ, PWD, LNT ಈ ಒಂದು ಏನಾದ್ರೂ ಈ ಒಂದು ಕಾಮಗಾರಿ ಏನಪ್ಪ ಇಲ್ಲಿ ಯಾರು ಬಿದ್ದು ಸತ್ರು ಏನಾಯ್ತಪ್ಪ ಅಂತ ಅವರೇ ಹೊಣೆ ಆಗ್ತಾರೆ ಅಂತ ಹೇಳ್ತೀವಿ ಸರ್. ಇವತ್ತು 1 ವರ್ಷ 9 ತಿಂಗಳಿದೆ. ಈಗ ಸುಮಾರು ಈ ಕಾಮಗಾರಿ ನಡೆದ್ರೆ 9 ತಿಂಗಳಿದೆ ಸರ್. 9 ಸಾರ್ವಜನಿಕ ಎಷ್ಟು ತೊಂದರೆ ಆಗ್ತಾ ಇದೆ. ಒಂದು ಸಿಟಿ ಅಂಡ್ ಸೆಂಟ್ರಲ್ ಮಾಡ್ಬೇಕಾದ್ರೆ ಎಷ್ಟು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು. ಅದು ಹೃದಯ ಭಾಗ ಇರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಇವತ್ತು ದಿವಸ 9 ತಿಂಗಳ ರೋಡ್ ಹಾಕೊಂಡು ಕೆದರ್ಕೊಂಡು ಕೊಂಡಿರ್ತಾರೆ. ಇವತ್ತು ದಿವಸ ಈ ದುಕಾನ್ದವ್ರು ಏನು ಪರಿಸ್ಥಿತಿ, ಈ ಶಾಪ್ದವ್ರು ಏನು ಈ ವ್ಯವಹಾರ ಹೆಂಗೆ ಮಾಡ್ಬೇಕು ಹೇಳ್ತಾರೆ. ಇವತ್ತು ಅದಕ್ಕೆ ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲಿ ಈ ನಮ್ಮ ಶ್ರಾವಣ ಮಾಸ ಇವತ್ತಿಂದ ಪ್ರಾರಂಭವಾಗ್ಯದ, ಪವಿತ್ರ ದಿನ ಅದ. ಮುಂಬರುವ ದಿನಗಳೇನಪ್ಪ ಅಂತಂದ್ರೆ ಭಾಳಷ್ಟು ಹೆಚ್ಚಿಗೆ ಹಾಕೋತಾರೆ ಜನರು ಬರೋದು. ಅದಕ್ಕೆ ಆದಷ್ಟು ಬೇಗ ಏನಪ್ಪ ಅಂತ ಈ ಕಾಮಗಾರಿ ಮುಗಿಸ್ಬೇಕಂತ ಇವತ್ತು ದಿವಸ ಆಗ್ರಹ ಪಡಿಸ್ತೀನಿ ಸರ್. ಇವತ್ತು ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹೇಳ ಬಯಸ್ತೀನಿ, ತಾವು ಅಭಿವೃದ್ಧಿ ಅಂತ ಹೇಳ್ತೀರಾ, ಎಲ್ಲಿದೆ ಅಭಿವೃದ್ಧಿ? ಕಲಬುರಗಿ ನಗರದಲ್ಲಿ ನಾನು ತಿಪ್ಪಿ ಗುಂಡಿಯಾಗಿದೆ ಪ್ರತಿಯೊಂದು ರೋಡ್ ಹೋಗ್ಬೇಕಾದ್ರೆ. ಇವತ್ತು ದಿವಸ ತಾವು ಈ ಒಂದು ಶ್ರಾವಣ ಮಾಸದ ಬಗ್ಗೆ ನೋಡ್ಬೇಕಾಗಿತ್ತು, ಗುಡಿ ಆಸ್ಪಾಸ್ ಇರ್ತಕ್ಕಂಥ ರೋಡ್ ಬಗ್ಗೆ ನೋಡ್ಬೇಕಾಗಿತ್ತು, ಆದ್ರೆ ನೋಡಿಲ್ಲ. ನಾ ಹೇಳ ಬಯಸ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ತಾವು ಇದ್ದೀರಿ, ಇದರ ಬಗ್ಗೆ ಸ್ವಲ್ಪ ತಾವು ಗಮನ ಕೊಡಬೇಕು. ಆಮೇಲೆ ನೀವು ಅಂತಾರಾಷ್ಟ್ರ ಬಗ್ಗೆ ಮಾತಾಡ್ರಿ. ಫಸ್ಟ್ ನಮ್ಮ ಗುಲ್ಬರ್ಗ ನಗರ ಏನಪ್ಪ ಅಂತಂದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋದನ್ನ ಹೇಳ ಬಯಸ್ತೇನೆ ಸರ್. ಶಿವಲಿಂಗ ಗೈಮನಿ, ಭಾರತೀಯ ಜನತಾ ಪಕ್ಷ ಮುಖಂಡ. ಇದು ರಸ್ತೆ ಸುಧಾರಣೆ ಮಾಡೋ ಸಲುವಾಗಿ ನಾವು 4 ದಿವಸ ಹಿಂದೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಹೇಳಿ, ಅವರು ಕಮಿಷನರ್ ಮಾತಾಡಿ ಎಲ್ಲ ವಾಟರ್ ಬೋರ್ಡ್ ಅಧಿಕಾರಿಗಳಿಗೆ ಕರೆಸಿ, ಕಮಿಷನರ್ ಕೂಡ ತಾವು ಸ್ವಂತ ಇಲ್ಲಿ ಬಂದು ನಾವು ಸಮಸ್ತ ದುಕಾನ್ದವರು ಎಲ್ಲರೂ ಜನ ಸೇರಿ ಅವ್ಕೊಂಡಿವಿ. ಇಲ್ಲಿಂದು ಶ್ರಾವಣ ಚಾಲು ಐತಿ. ಈಗ ಇಷ್ಟು ದಿನ ನೀವು ಮಾಡಿರಿ, ನಾವು ಯಾರು ನಿಮ್ಗೆ ಏನೂ ಅಂದಿಲ್ಲ. ಈಗ ಅವರು ಎಚ್ಚೆತ್ತುಕೊಂಡು ಶ್ರಾವಣದಿಂದ ನಸುಕಿನಾಗ 2 ಗಂಟೆಗೆ ಹೆಣ್ಮಕ್ಳು ಎಲ್ಲ ಬರೇ ಗಲ್ಲಿಂದ ಬರ್ತಾರೆ. ಇಂಥ ಕಾಲಿ ಎಲ್ಲ ಚೂಸ್ತದ. ಅದನ್ನೇ ನೋಡ್ಕೊಂಡು ಕೆಸಿಂದ ಇವೆಲ್ಲ ಗುಂಡಿಗಳವ, ಎಲ್ಲ ರಾಡಿ ಅದ ಇಲ್ಲಿ. ಇದ್ರ ಮ್ಯಾಗ ನೀವು ಒಳ್ಳೆ ಒಂದು ಹಾಡು ಮುರುಮ ಇಲ್ಲಂತ ಕಂಕರ ಇಂಥದ್ದು ಏನ ಹಾಕಿ ಕೆಸಿಂದ ಇದ್ರ ಮ್ಯಾಗ ಓಡಾಡಿಸಿ ಕೆಸಿಂದ ಮಂದಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡಿ ನೀವು ಅಂತ ಹೇಳಿ ಕೆಸಿಂದ ಇಷ್ಟು ನಾವು ಮನವಿ ಮಾಡಿದ್ರು ಕೂಡ ಇಲ್ಲಿ ಗುಲ್ಬರ್ಗದಾಗ ಸರ್ಕಾರ ಯಾವಾಗ ಇರ್ತದೋ ಬಿಡ್ತದೋ, ಆದ್ರೆ ಅಧಿಕಾರಿಗಳು ಮಾತ್ರ ಬಹಳ ದುರುಪಯೋಗ ತೋಲಿಕತ್ತಿದೆ. ಜನರ ಕಳಕಳಿ ಸೋಲಿಕತ್ತೆ ಅಧಿಕಾರಿಗಳು. ನಾವು ಅವ್ರಿಗೆ ಅಧಿಕಾರಿಗಳು ಎಷ್ಟು ನಾವು ಮನವಿ ಮಾಡಿದ್ರು ಕೂಡ ಅವ್ರು ಏನು ಯಾರು ಎಲ್ಲಿಗೆ ತಯಾರಿಲ್ಲ, ಯಾರಿಗೆ ಅಂಜಲಿಕ್ಕೆ ತಯಾರಿಲ್ಲ, ಯಾರಿಗೆ IAS ಆಫೀಸರ್ಗಳಿಗೆ ಅಂಜಲಿಕ್ಕೆ ತಯಾರಿಲ್ಲ. ಇನ್ನು ಏನಪ್ಪಾ ಅಂತಂದ್ರೆ ಉಸ್ತುವಾರಿ ಸಚಿವರು ಗಮನಕ್ಕೆ ತರೋದು ಒಂದೇ ಇರೋದಿಲ್ಲ. ಯಾಕಂದ್ರೆ ಪಾಪ ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ನೋಡ್ಬೇಕು, ಅವರು ಯಾವ ದೇಶಕ್ಕೆ ನೋಡ್ಬೇಕು ಅವರು. ಆದ್ರೆ ಇಲ್ಲಿ ಇರೋ ಅಂತ ಅಧಿಕಾರಿಗಳು ಇಲ್ಲಿ ಜನರು ಅನ್ನ ತಿಂತಾರೆ. ಅನ್ನ ತಿಂದರೂ ಸಹಿತ ನಾವು ಜನರ ಸಮಸ್ಯೆ ಬಗೆಹರಿಸ್ಬೇಕಲ್ಲಪ್ಪ ಅಂತೇಳಿ ಅವ್ರಿಗೆ ಒಂದು ಚೂರು ಕೂಡ ಕಳಕಳಿ ಎಂಬುದು ಏನೂ ಇರೋದೇ ಇಲ್ಲ. ಆದ ಕಾರಣ ದಯಮಾಡಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಒಂದು ಮನವಿ ಮಾಡ್ಕೊತೀವಿ. ಈಗಲಾದರೂ ತಾವು ಕೂಡಿ ಎಚ್ಚರಿಸಿಕೊಂಡು ಇಲ್ಲಿ ಎಲ್ಲಿ ಗಡ್ಡಿ ಟಗ್ಗಗಳು ಬಿದ್ದಾವ
ಇದು ಎಲ್ಲ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನಾ ಕಳಕಳಿಯಿಂದ ಜನರ ಪರವಾಗಿ ವಿನಂತಿ ಮಾಡ್ಕೊಳ್ಳುತ್ತೀನಿ. ಅದಕ್ಕೆ ದಯಮಾಡಿ ಸರ್, ಇದು ಗುಲ್ಬರ್ಗಾದಲ್ಲಿ ಮೇನ್ ಕಾರ್ಪೊರೇಷನ್ ಎದುರು ಒಂದು ದೊಡ್ಡ ಗುಂಡಿದು ಡಕ್ಕರ್ ಮುಗಿತ್ತು. ಅಲ್ಲಿಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಇವರು ಅಧಿಕಾರಿಗಳು ಎಲ್ಲರೂ ಓಡಾಡಿದ್ರೆ ಸಹಿತ ಅದಕ್ಕೆ ಮುಚ್ಚಲ್ ಗಾಲಿಲ್ಲ. ಅದ್ರ ಒಳಗೊಂದು ಹುಡುಗಿ ಬಿದ್ದು ಸತ್ತು ಬಳಕ ಅವಾಗ ಇವರು ಮುಚ್ಚು ಅಂದ್ರೆ ಇವರು ಅಲ್ಲಿವರೆಗೂ ಯಾರೇ ಸಾಯ್ಬೇಕು ಸತ್ತರೆ ಅವ್ರು ಮುಚ್ಚಲ್ಬೇಕು ಅಷ್ಟೇ ನೋಡ್ರಿ ಇವ್ರ ಕರ್ತವ್ಯ ಇರೋದು. ಆದ್ರೆ ದಯಮಾಡಿ ಇಲ್ಲಿ ಅಧಿಕಾರಿಗಳು ಏನಾರಲ್ಲ, ಇಲ್ಲಿ ಅಧಿಕಾರಿಗಳು ಆರ್ಟಿಕಲ್ 371 ಜೀವ ಪ್ರಕಾರ 2 ವರ್ಷ ಮಾತ್ರ ಅಧಿಕಾರಿಗಳು ಇರಬೇಕು. ಇಲ್ಲಿಂದ ಎಲ್ಲ ಅಧಿಕಾರಿಗಳು ಹೊರಗೆ ಹಾಕ್ರಿ ನೀವು, ಅಂದಾಗ ಮಾತ್ರ ಇದು ಗುಲ್ಬರ್ಗ ಸುಧಾರಣೆ ಆಗ್ತದೆ. ಅಲ್ಲಿ ತನಕ ಗುಲ್ಬರ್ಗ ಎಂದೂ ಸುಧಾರಣೆ ಆಗಲ್ಲ. ಈಗ ಸರ್, ನನ್ನ ಹೆಸರು ಶಿವಕುಮಾರ್ ಬಾಳಿ, ನಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಅಂತ ಹೇಳಿ ನಾನು ಕೆಲಸ ಮಾಡೀನಿ. ಆದ್ರೆ ಇಲ್ಲಿ ತನಕ ನಾವು ಎಷ್ಟು ನಾವು ಹೇಳಿದ್ರು ಸಹಿತ ಯಾರು ಅಧಿಕಾರಿಗಳು ಮತ್ತೆ ಯಾರು ಅಲ್ಲಿ ತಯಾರಿಲ್ಲ. ಒಂದು ಇದು ಪೂರ ಏನು ಇದ್ದಿದ್ದು ಕಳಪೆ ಕಾಮಗಾರಿ, ಇದು ಒಳ್ಳೆ ಕಾಮಗಾರಿ ಅಲ್ಲ ಇದು. ಯಾಕಂದ್ರೆ ಇದು 30 ವರ್ಷದಿಂದ 3 ಸರಿ ಇದು ಡ್ರೈನ್ ಮಾಡ್ಲಿಕ್ಕೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಂದ 50 ಲಕ್ಷ ರೂಪಾಯಿ ಹಾಕಿ ಫೈರ್ ಸ್ಟೇಷನ್ ಒಳಗಲ್ಲಿ ನಾವು ಕಿಲಾಕ್ ಬಿಟ್ಟಿದ್ದೀವಿ. ಅದನ್ನೇ ಇವ್ರು ಸುಧಾರಣೆ ಮಾಡ್ಕೊಂಡು ಹೋಗಿದ್ರಪ್ಪ ಅಂತ ಇವತ್ತು 4 ಕೋಟಿ ಖರ್ಚು ಮಾಡೋದು ಅವಶ್ಯಕತೆ ಏನೂ ಇರಲೇ ಇಲ್ಲ. ಇದು ಮತ್ತೆ ನೋಡಿರ್ತೀವ ಇನ್ನೊಂದು 15-10 ವರ್ಷದಲ್ಲಿ ಮತ್ತೆ ಯೂನಿವರ್ಸಿಟಿ ಅಥವಾ ಮತ್ತೊಂದು ಸರಿ ಇದ್ರ ದುಡ್ಡು ಹಾಕ್ಲಿಕ್ಕೆ ಬರ್ತಾರೆ. ಮತ್ತೆ ಇದು ಡೈರೆಕ್ಟ್ ಪರ್ಸೆಂಟೇಜ್ ತಿನ್ಲಿಕ್ಕೆ ಅಷ್ಟೇ ನೋಡ್ಲಿಕ್ಕೆ ಇಲ್ಲ, ಜನರು ಸಮಸ್ಯೆ ಬಗೆಹರಿಸಬೇಕೆಂಬುದು ನೋಡ್ಲಿಕ್ಕೆ ತಯಾರಿಲ್ಲ ಅವರು. अतराफ टीवी, हर बात सच के साथ। हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की खदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा। बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन,
सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veernakapom near Gaushavali Dargah, KGF, Karnataka. Contact details 9483444290 9480107826.